ನಮಸ್ಕಾರ ವೀಕ್ಷಕರೇ ಇಲ್ಲಿಯವರೆಗೂ ರಾಜ್ಯ ರಾಜಕೀಯದಲ್ಲಿ ಹಲವು ಸುತ್ತಿನ ಜಟಾಪಟಿಗಳು ನಡೆದಿದೆ. ಅದು ಸಿಎಂ ಬದಲಾವಣೆ ವಿಚಾರದಲ್ಲಿ. ಇನ್ಮೇಲೆ ಆಗೋದು ಮಹಾಯುದ್ಧ. ರಣರಂಗ ಸಿದ್ಧವಾಗಿದೆ. ಸಿದ್ದು ಅಖಾಡಕ್ಕೆ ನೇರವಾಗಿ ಧುಮುಕಿದ್ದಾರೆ. ಇದೊಂದು ನೋಡಿ ಬಾಕಿ ಇದ್ದಿದ್ದು. ಇಲ್ಲಿಯವರೆಗೂ 5 ವರ್ಷಗಳವರೆಗೆ ನಾನೇ ಸಿಎಂ ಅಂತ ಮಾತ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಿದ್ದು. ಇನ್ನು ಅವರ ಬೆಂಬಲಿಗರ ಮೂಲಕವಾಗಿ ಆಗಾಗ ಪರೋಕ್ಷ ಸಂದೇಶಗಳು ರವಾನೆ ಆಗ್ತಾ ಇತ್ತು. ಡಿಕೆ ಅಂಡ್ ಟೀಮ್ ವಿರುದ್ಧವಾಗಿ ತಮ್ಮದೇ ರೀತಿಯಲ್ಲಿ ದಾಳಿ ಮಾಡ್ತಾ ಇದ್ರು. ರಾಜ್ಯ ರಾಜಕೀಯದ ಬೇರೆ ಬೇರೆ ಪ್ರಸಂಗಗಳನ್ನು ಡಿಕೆ ಅವರತ್ತ ಬೆರಳು ಮಾಡುವಂತಹ ಪ್ರಯತ್ನಗಳಾಯಿತು. ಇನ್ನು ಆ ಕಡೆಯಿಂದಲೂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರುಗಳು ಪ್ರತಿದಾಳಿಯನ್ನು ಮಾಡ್ತಾ ಇದ್ರು. ಅಷ್ಟಕ್ಕದು ಸೀಮಿತ ಆಗಿತ್ತು. ಆದರೆ ಈ ಚರ್ಚೆಯಲ್ಲಿ ಮೊದಲು ಬಾಯಿ ಬಿಟ್ಟಿದ್ದೇ ಡಿಕೆ ಶಿವಕುಮಾರ್ ಅವರು. ಅದು ದೆಹಲಿಯ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ. ಅಲ್ಲಿ ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲ ಜಟಾಪಟಿಗಳು ನಡೀತಾ ಬಂದಿತ್ತು. ಇದರಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರು ನೇರ ದಾಳಿಯನ್ನು ಮಾಡಿರಲಿಲ್ಲ. ಆದರೆ ಈಗ ಟಗರು ಗುಮ್ಮೋದಕ್ಕೆ ಶುರು ಮಾಡಿದೆ. ಎಲ್ಲ ಏನಂದುಕೊಳ್ತಾ ಇದ್ದಾರೆ, ಸ್ಪಷ್ಟನೆ ಕೊಟ್ಟರೆ ಎಲ್ಲವೂ ಮುಗಿದು ಹೋಗುತ್ತೆ ಅಂತ. ಆದರೆ ರಾಜಕೀಯದಲ್ಲಿ ಸ್ಪಷ್ಟನೆ ಅಂತ್ಯ ಅಲ್ಲ, ಅದು ಮತ್ತೊಂದು ಆರಂಭ. ವೀಕ್ಷಕರೇ, 1 ವಾರದ ಹಿಂದೆನೇ ಹಿನ್ನಡೆಯ ಮುನ್ಸೂಚನೆ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು. ದೆಹಲಿಗೆ ಹೋಗೋದಕ್ಕೂ ಮುಂಚೆನೇ ಅವರು ನಾನು ಸಿದ್ದರಾಮಯ್ಯ ಅವರಿಗೆ ಬೆಂಬಲಿಸ್ತೀನಿ ಅನ್ನುವ ಹತಾಶೆಯ ಮಾತುಗಳನ್ನಾಡಿದ್ರು. ಅದು ತಾಳ್ಮೆಯ ಮಾತುಗಳಂತೂ ಅಲ್ವೇ ಅಲ್ಲ. ಹತಾಶೆ ಪ್ಲಸ್ ಚಟಪಟಿಕೆ ಪ್ಲಸ್ ಅಸಹಾಯಕತನದ ಜೊತೆಗೆ ಸಿಡಿಮಿಡಿಗೊಂಡಂತೆಯೂ ಇತ್ತು. ಒಂದು ರೀತಿ ಅಸಹಜ ತಾಳ್ಮೆ ಅದು. ಈಗ ಡಿ ಕೆ ಅವರು ಆ ರೀತಿಯಾಗಿ ಯಾಕೆ ಪ್ರತಿಕ್ರಿಯಿಸಿದ್ರು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ರಾಜ್ಯ ರಾಜಕಾರಣದ ಸ್ಫೋಟಕ ರಹಸ್ಯ ಬಹಿರಂಗಗೊಂಡಿದೆ. ಜೊತೆಗೆ ಮಹಾಯುದ್ಧಕ್ಕೆ ವೇದಿಕೆ ಕೂಡ ಸಿದ್ಧವಾಗಿದೆ. ದಿನಾ ಈ ಸಿಎಂ ಬದಲಾವಣೆ ವಿಚಾರಗಳನ್ನು ಕೇಳಿ ರಾಜ್ಯದ ಜನ ಬೇಸತ್ತು ಹೋಗಿದ್ರು. ಬಹಳ ಕಾಮನ್ ಆಗಿಬಿಟ್ಟಿತ್ತು. ಆದರೆ ಸಿದ್ದರಾಮಯ್ಯ ಅವರು ಹೇಳಿದಂತಹ ಈ ಮಾತು ಮಾತ್ರ ಕಾಂಗ್ರೆಸ್ ಪಾಳೆಯವನ್ನೇ ದಂಗುಬಡಿಸಿದೆ. ಅಷ್ಟೇ ಅಲ್ಲ, ಇಷ್ಟು ದಿನ ಎಲ್ಲೂ ಬಾಯಿ ಬಿಡದಂತಹ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆನೇ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಬಹಳ ದೊಡ್ಡ ಶಾಕನ್ನು ಕೊಟ್ಟಿದೆ. ದೆಹಲಿಯಲ್ಲಿ ನಿಂತು ಉರುಳಿಸಿದಂತಹ ದಾಳಕ್ಕೆ ಇಲ್ಲಿ ರಾಜ್ಯದಲ್ಲಿ ಹಲವರಿಗೆ ಪಂಚ್ ಕೊಟ್ಟಿದೆ. ಅಷ್ಟರ ಮಟ್ಟಿಗೆ ನಾಯಕತ್ವದ ವಿಚಾರದಲ್ಲಿ ಚರ್ಚೆಗಳಾಗ್ತಾ ಇದೆ, ವಾಕ್ಸಮರ ನಡೀತಾ ಇದೆ, ದಾಳಿ ಪ್ರತಿದಾಳಿ ನಡೀತಾ ಇದೆ, ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆದರೆ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿದೆ. ಹೈಕಮಾಂಡ್ನ ಬೇಜವಾಬ್ದಾರಿತನೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಜೆಪಿಯ ವೈಫಲ್ಯಗಳು ಕಾಂಗ್ರೆಸ್ಗೆ ವರ ಆಗಬಹುದೇ ವಿನಃ ಅದನ್ನು ಹೊರತುಪಡಿಸಿ ಸ್ವಂತ ಬಲದಲ್ಲಿ ಕಾಂಗ್ರೆಸ್ ಏನೋ ಒಂದು ಮೋಡಿ ಮಾಡುತ್ತೆ ಅನ್ನುವಂತಹ ಪರಿಸ್ಥಿತಿ ಅಂತೂ ಇಲ್ಲವೇ ಇಲ್ಲ. ಇನ್ನು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅನ್ನುವ ಮಾನ್ಯತೆಯನ್ನೇ ಕಳೆದುಕೊಂಡ್ರೂ ಆಶ್ಚರ್ಯ ಏನಿಲ್ಲ. ದೇಶದಲ್ಲಿ ಅಧಿಕಾರದಲ್ಲಿರೋದು 3 ಮತ್ತೊಂದು ರಾಜ್ಯದಲ್ಲಿ, ಅದರಲ್ಲೂ ಪ್ರಬಲವಾಗಿರೋದು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮಾತ್ರ. ಹೀಗಿದ್ರೂ ಕೂಡ ರಾಜ್ಯ ಕಾಂಗ್ರೆಸ್ನ ಈ ರಂಪಾಟ ಬೀದಿಗೆ ಬಂದಿದ್ರು ಹೈಕಮಾಂಡ್ ನಾಯಕತ್ವದ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನಂತೂ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಇವೇ ಅಂಶಗಳು ಸಿದ್ದರಾಮಯ್ಯ ಅವರಿಗೂ ವರವಾಗಿದೆ. ರಾಜ್ಯದಲ್ಲಿ ಮಾಸ್ ಲೀಡರ್ ಅನ್ನುವ ಹೆಗ್ಗಳಿಕೆಯ ಜೊತೆಗೆ ಅವರು ಪಕ್ಷದಲ್ಲಿ ಪ್ರಬಲವಾಗಿರೋದ್ರಿಂದ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿದ್ದೇ ನಿರ್ಧಾರ. ಪಕ್ಷದೊಳಗೆ ಅವರ ನಿರ್ಧಾರಗಳು ಕಾರ್ಯವೈಖರಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ರಾಜ್ಯ ಘಟಕಕ್ಕೆ ಅವರೇ ಹೈಕಮಾಂಡ್ ಅನ್ನುವ ರೀತಿಯಲ್ಲಿದೆ ಸದ್ಯದ ಪರಿಸ್ಥಿತಿ. ಇದು ಮಾತ್ರ ಅಲ್ಲ, ಇತ್ತೀಚಿನ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ಸಿದ್ದರಾಮಯ್ಯ ಅವರ ನಡುವಿನ ಈ ಸಂವಹನದ ಕೊರತೆಯೂ ಕೂಡ ಜಗಜ್ಜಾಹೀರಾಗಿದೆ ಅಂತ ಹೇಳ್ಬೋದು. ತನ್ನನ್ನು ಕಾಂಗ್ರೆಸ್ ಹೈಕಮಾಂಡ್ ತನ್ನ ರಾಷ್ಟ್ರೀಯ ಕಾಂಗ್ರೆಸ್ನ OBC ಘಟಕದ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡಿದ ವಿಚಾರವನ್ನು ಪತ್ರಿಕೆ ಮೂಲಕವಾಗಿ ತಿಳಿದುಕೊಂಡೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಸಂಪರ್ಕ ಮಾಡಿಲ್ಲ ಅನ್ನೋ ವಿಚಾರ ಬಹಿರಂಗ ಆಯಿತು. ಸಿದ್ದರಾಮಯ್ಯ ಅವರ ಜೊತೆಗಿನ ಹೈಕಮಾಂಡ್ನ ಸಂಪರ್ಕ ಅಷ್ಟಕ್ಕಷ್ಟೇ ಅನ್ನೋದನ್ನ ಈ ಘಟನೆ ಮತ್ತೊಮ್ಮೆ ನೆನಪು ಮಾಡಿಕೊಟ್ಟಂತಿದೆ. ಇನ್ನು ಅವರ ಇತ್ತೀಚಿನ ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕಂತೂ ಹೋಗಿದ್ರು. ಆದರೆ ಅದಕ್ಕೂ ಮುಂಚೆನೆ ತಾನೇ 5 ವರ್ಷ ಸಿಎಂ ಅಂತ ಪುನರುಚ್ಚಾರ ಮಾಡ್ತಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದಾರಲ್ವಾ, ಹೈಕಮಾಂಡ್ ಹೇಳಿದಂತೆ ಸೂಚನೆ ಕೊಟ್ಟಂತೆ ನಾವು ಕೆಲಸ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಎಲ್ಲವನ್ನ ಮೊದಲೇ ನಿರ್ಧಾರ ಮಾಡಿ ನಂತರ ಅದನ್ನು ತಲುಪಿಸೋದಕ್ಕೆ ಅಂತ ಮಾತ್ರ ದೆಹಲಿಗೆ ಹೋದಂತೆ ಕಾಣಿಸ್ತಾ ಇದೆ. ಪಕ್ಷದಲ್ಲಿ ಹೈಕಮಾಂಡನ್ನೇ ಮೀರಿ ಸಿದ್ದರಾಮಯ್ಯ ಅವರು ಪ್ರಭಾವಿಯಾಗಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಅವರು ದೆಹಲಿಗೆ ಹೋಗಿದ್ದೇ ಪ್ರೀ ಪ್ಲ್ಯಾಂಡ್. ರಾಜ್ಯದಲ್ಲಿ ತಮ್ಮ ಕೆಲವು ವಿರೋಧಿಗಳಿಗೆ ಟಾಂಗ್ ಕೊಡೋದಕ್ಕೆ ಅಂತಲೇ ದೆಹಲಿಗೆ ಹೋದ್ರ ಅನ್ನುವಂತಹ ಚರ್ಚೆನೂ ನಡೀತಾ ಇದೆ. ಯಾಕಂದ್ರೆ ದೆಹಲಿಯಲ್ಲಿದ್ದುಕೊಂಡೇ ಡಿ ಕೆ ಶಿವಕುಮಾರ್ ಅವರಿಗೆ ಮರ್ಮಾಘಾತವನ್ನು ನೀಡಿದ್ದಾರೆ. ವೀಕ್ಷಕರೇ, ಈ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಸಿಎಂ ಕುರ್ಚಿಗಾಗಿ ಒಪ್ಪಂದ ಆಗಿದೆ ಅನ್ನುವ ಅಡಿಯಲ್ಲಿ ಸಿಎಂ ಬದಲಾವಣೆ ವಿಚಾರವನ್ನು ಚರ್ಚೆಗೆ ತಂದಿದ್ದು ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿಎಂ ಆಗೋದಕ್ಕೆ ಆಂತರಿಕ ಚುನಾವಣೆ ಆಗಿತ್ತು. ಅದರಲ್ಲಿ ಗೆದ್ದು ನಾನು ಸಿಎಂ ಆಗಿರೋದು, ಅಂದರೆ ಶಾಸಕರ ಬೆಂಬಲ ಪ್ರಬಲವಾಗಿರೋದು ನನಗೆ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಸಾರಿದ್ದಾರೆ. ಇದು ಡಿ ಕೆ ಅವರ ಮೇಲೆ ನೇರ ದಾಳಿ.
ನಿನಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದನ್ನ ಮಾಧ್ಯಮದ ಮೂಲಕವಾಗಿ ಸಿದ್ದು ಸಂದೇಶ ಕೊಟ್ಟಿದ್ದಾರೆ ಡಿಕೆ ಅವರಿಗೆ. ವೀಕ್ಷಕರು, ಇದರ ಜೊತೆಗೆ ಇದೇ ಸಿದ್ದರಾಮಯ್ಯ ಅವರು ಒಂದು ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಡೀಲ್ ಆಗಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಆ ಮೂಲಕ ದೆಹಲಿಯಲ್ಲಿ ನಿಂತು ಸಿದ್ದರಾಮಯ್ಯ ಅವರು ಗುಟ್ಟು ಹಾಕಿದ್ದಾರೆ. ನಾನೇ 5 ವರ್ಷ ಸಿಎಂ, ಮುಂದಿನ ಚುನಾವಣೆಗೂ ನಾನೇ ಸಾರಥಿ, ಅಲ್ಲಿವರೆಗೂ ಯಾರು ಕೆಮ್ಮಂಗಿಲ್ಲ ಅನ್ನೋ ಅರ್ಥದಲ್ಲಿ ಚಾಟಿ ಬೀಸಿದ್ದಾರೆ. ಇಲ್ಲಿ ಮತ್ತೊಂದು ರಹಸ್ಯ ಬಟಾಬಯಲಾಗಿರೋದು ಅಂದ್ರೆ ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಕುರ್ಚಿಗಾಗಿ ಚುನಾವಣೆ ನಡೆದಿತ್ತು ಅನ್ನುವ ಹೊಸ ವಿಚಾರ ಬೆಳಕಿಗೆ ಬಂದಿರೋದು. ಬೇರೆ ರಾಜ್ಯದ ನಾಯಕನ ನೇತೃತ್ವದಲ್ಲಿ ಇವರಿಬ್ಬರ ಮಧ್ಯೆ ಎಲೆಕ್ಷನ್ ನಡೆದಿತ್ತು. ಇದನ್ನು ಸ್ವತಃ ಸಿದ್ದು ಬಹಿರಂಗಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಬಿಚ್ಚಿಟ್ಟಂತಹ ರಹಸ್ಯ ಈಗ ಭಾರಿ ಸಂಚಲನವನ್ನು ಮೂಡಿಸಿದೆ. ಹಾಗಾದ್ರೆ ಸಿದ್ದು ಡಿಕೆಶಿ ಮಧ್ಯೆ ಚುನಾವಣೆ ನಡೆದಿದ್ದು ಯಾವಾಗ, ಯಾರು ಚುನಾವಣೆ ನಡೆಸಿದ್ರು? ಇವು ಈಗ ಸದ್ಯಕ್ಕೆ ಮತ್ತಷ್ಟು ಕುತೂಹಲ ಕೆರಳಿಸಿರುವಂತಹ ವಿಚಾರ. ಅತ್ತ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ರೆ, ಇಲ್ಲಿ ಬೆಂಗಳೂರಲ್ಲಿ ಅವರ ಆಪ್ತರು ದಿಲ್ ಖುಷ್ ಆಗಿದ್ದಾರೆ. ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ. ಅದಾದ ಬಳಿಕ ಒಂದೇ ಕಾರಲ್ಲಿ ಒಟ್ಟಿಗೆ ಸದಾಶಿವನಗರ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಇದ್ರು, ದಿನೇಶ್ ಗುಂಡೂರಾವ್ ಇದ್ರು, ಪರಮೇಶ್ವರ್, ಈಶ್ವರ್ ಖಂಡ್ರೆ ಕೂಡ ಇದ್ರು. ಅವರು ಕೂಡ ಪ್ರತ್ಯೇಕವಾಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ರು. ಸಿಎಂ ಬದಲಾವಣೆ ಮ್ಯಾಚ್ ಕ್ಲೋಸ್ ಆಗಿದೆ, ಸಿದ್ದರಾಮಯ್ಯ ಅವರು ಈಗ ಹೇಳಿಕೆ ಕೊಡುವ ಅವಶ್ಯಕತೆ ಇತ್ತು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಸಚಿವ ಮಹದೇವಪ್ಪ ಅವರು ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ. ಸಿದ್ದರಾಮಯ್ಯ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಲ್ಲಿಗೆ ಬದಲಾವಣೆ ಚರ್ಚೆ ಎಂಡ್ ಅಂತ ಅರ್ಥ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗಂತೂ ಫುಲ್ ಖುಷಿಯಾಗಿದೆ ಅಂತ ಹೇಳ್ಬೋದು. ಅವರ ಮಾತಲ್ಲೇ ಅದು ವ್ಯಕ್ತವಾಗಿದೆ. ಡಿಕೆ ಅವರ ಜೊತೆಗೆ ಅವರ ಬೆಂಬಲಕ್ಕೆ ನಿಂತಿರುವಂತಹ 10% ಶಾಸಕರಿಗೆ ಅವರು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಪಂದ್ಯ ಮುಗೀತು ಅನ್ನುವ ಸಂದೇಶ ಸಿದ್ದರಾಮಯ್ಯ ಅವರೇ ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇವತ್ತಿಗೆ ಮುಗಿಬೇಕು. ಯಾರ 10% ಶಾಸಕರು ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೋ ಅವರಿಗೆ ಸ್ಪಷ್ಟ ಸಂದೇಶ ಇದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ವೀಕ್ಷಕರ, ಈ ಎಲ್ಲಾ ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂದ್ರೆ, ಅವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಯೋಗಿಸಿದಂತಹ ತಂತ್ರಗಾರಿಕೆಯನ್ನೇ ಸಿದ್ದರಾಮಯ್ಯ ಅವರು ರಿವರ್ಸ್ ಕೊಟ್ಟು ತಮ್ಮ ಚಾಣಾಕ್ಷತನವನ್ನು ಮೆರೆದಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋದಕ್ಕೂ ಮುಂಚೆನೆ DCM ಅಲ್ಲಿ ಬೀಡು ಬಿಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಭೇಟಿ ಮಾಡಿದ್ರು. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಅಲ್ಲಿ ಯಾವ ಮಾತುಕತೆಗಳು ಆಗಿರಬಹುದು ಅಂತ ಕಾಂಗ್ರೆಸ್ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಕೆಲವು ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಯಾವ ತಂತ್ರಗಾರಿಕೆಯನ್ನು ಬಳಸ್ಕೊಂಡಿದ್ರೋ ಅದನ್ನೇ ಇಟ್ಕೊಂಡು ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯ ಅವರು ರಿವರ್ಸ್ ಹೊಡೆದಿದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ರು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು? ಕರ್ನಾಟಕ ಕಾಂಗ್ರೆಸ್ ಒಳಗೆ ರಾಜಕೀಯ ಬಹಳ ನಾರ್ಮಲ್ ಆಗಿದ್ದಂತಹ ದಿನಗಳು. ಕೆಲವು ದಿನಗಳ ಹಿಂದೆ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಇದೇ DCM ಒಂದು ಸಂದರ್ಶನವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಂದರೆ 2ನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ, ಅಂದರೆ ಪ್ರಮಾಣ ವಚನ ಆಗೋದಕ್ಕೂ ಮುಂಚೆ ದೆಹಲಿಯಲ್ಲಿ ಪವರ್ ಶೇರಿಂಗ್ ಮಾತುಕತೆ ನಡೆದಿತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಆ ಸಂದರ್ಭದಲ್ಲಿ ಭಾರೀ ಬಿರುಗಾಳಿಯನ್ನು ಎಬ್ಬಿಸಿತ್ತು. ಅಷ್ಟಕ್ಕೂ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶುರುವಾಗಿದ್ದೇ ಅವತ್ತಿಂದ. ಡಿ ಕೆ ಅವರ ಆ ಒಂದು ಹೇಳಿಕೆ ನಾನಾ ರೀತಿಯ ಲೆಕ್ಕಾಚಾರ, ಊಹಾಪೋಹಗಳಿಗೆ ಕಾರಣ ಆಗಿತ್ತು. ಉದ್ದೇಶಪೂರ್ವಕವಾಗಿ ಡಿ ಕೆ ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋದು ರಾಜಕೀಯ ವಿಶ್ಲೇಷಣೆ. ಹೈಕಮಾಂಡ್ ಜೊತೆ ಅವತ್ತು ಮಾತುಕತೆ ನಡೆದಿತ್ತು. ಅದರಲ್ಲಿ ನಾನು ಮತ್ತು ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ವಿ. ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು ಅಂತ ಆ ಸಂದರ್ಶನದಲ್ಲಿ ಡಿ ಕೆ ಅವರು ಹೇಳ್ತಾರೆ. ಡಿ ಕೆ ಅವರ ಈ ಹೇಳಿಕೆಯಿಂದ ಸಿದ್ದು ಬಣ ಕೆರಳಿ ಕೆಂಡವಾಗಿತ್ತು. ಅವತ್ತಿಂದ ಈ 2 ಬಣಗಳ ರಾಜಕೀಯ ಬೇರೊಂದು ಹಂತಕ್ಕೂ ಹೋಗಿತ್ತು. ಇದೇ ಕೋಪಕ್ಕೇನೆ ಸಿದ್ದು ಬಣದವರು KPCC ಅಧ್ಯಕ್ಷರ ಬದಲಾವಣೆ ಅಸ್ತ್ರವನ್ನು ಹೂಡಿದ್ದು. ಈಗ ನೋಡಿ ವೀಕ್ಷಕರೇ, ಇವತ್ತು ಏನಾಗಿದೆ ಅಂತ. ಡಿ ಕೆ ಶಿವಕುಮಾರ್ ಅವರು ಬಳಸಿದಂತಹ ಆ ತಂತ್ರಗಾರಿಕೆನೇ ಅವರಿಗೆ ರಿವರ್ಸ್ ಆಗಿದೆ. ಈಗ ದೆಹಲಿಯಲ್ಲಿರುವಂತಹ ಮುಖ್ಯಮಂತ್ರಿಗಳು ಅವತ್ತು ಡಿ ಕೆ ಶಿವಕುಮಾರ್ ಅವರು ಬಳಸಿದ ತಂತ್ರವನ್ನೇ ಬಳಸಿಕೊಂಡು ವಿರೋಧಿ ಕ್ಯಾಂಪಿಗೆ ರಿವರ್ಸ್ ಹೊಡೆದಿದ್ದಾರೆ. ಅದು ಕೂಡ ಭರ್ಜರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಡಿ ಕೆ ಅವರಂತೇನೆ ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಖಾಸಗಿ ರಾಷ್ಟ್ರೀಯ ವಾಹಿನಿಯ ಜೊತೆಗಿನ ಸಂದರ್ಶನದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿಲ್ಲ, ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲೂ ರಾಹುಲ್ ಅವರನ್ನ ಭೇಟಿ ಮಾಡೋದಕ್ಕೂ ಮುಂಚೆನೇ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನು ಕೊಡ್ತಾರೆ. ಆ ಮೂಲಕ ವಿರೋಧಿ ಪಾಳೆಯಕ್ಕೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಸಂದೇಶ ಹೋಗಬೇಕು, ಜೊತೆಗೆ ಅದರ ಬಿಸಿ ಹೈಕಮಾಂಡ್ಗೆ ತಟ್ಟಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಅನ್ನೋದಂತೂ ಸ್ಪಷ್ಟ. ಇಬ್ಬರ ತಂತ್ರಗಾರಿಕೆನೂ ಒಂದೇ ರೀತಿನಲ್ಲಿದೆ. ಕನ್ನಡದ ವಾಹಿನಿಗಳಲ್ಲಿ ಈ ಮಾತುಗಳನ್ನು ಹೇಳಿದ್ರೆ ಅದು ಇಲ್ಲಿಗೆ ಮಾತ್ರ ರಾಜ್ಯಕ್ಕೆ ಸೀಮಿತ ಆಗ್ತಾ ಇತ್ತು. ಆದರೆ ಹೈಕಮಾಂಡ್ಗೂ ಈ ಮಾಹಿತಿ ಹೋಗ್ಲಿ ಅನ್ನುವ ಕಾರಣಕ್ಕಾಗಿ ದೆಹಲಿಯಲ್ಲಿ ಸಂದರ್ಶನದ ನೆಪದಲ್ಲಿ ಸಂದೇಶವನ್ನು ರವಾನಿಸಿದ್ದಾರೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಇವೆಲ್ಲವೂ ಆದ ನಂತರದಲ್ಲಿ ಅಂತಿಮವಾಗಿ ಡಿ ಕೆ ಅವರ ಪ್ರತಿಕ್ರಿಯೆ ಏನಿದಕ್ಕೆ?
ಮುಖ್ಯಮಂತ್ರಿ ಸ್ಥಾನದ ವಿಚಾರ ಕುರಿತು ಯಾರೇನು ಮಾತನಾಡಿದ್ದಾರೆ ಅವರೇ ಪ್ರಶ್ನೆ ಉತ್ತರ ಎಲ್ಲವನ್ನ ಕೊಟ್ಟಿದ್ದಾರೆ ಅನ್ನುವ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಸದ್ಯಕ್ಕಂತೂ ಡಿ ಕೆ ಅವರು ಡೆಡ್ ಎಂಡ್ ರೀಚ್ ಆದಂತೆ ಕಾಣಿಸ್ತಾ ಇದೆ. ಬೇರೆ ಯಾವ ದಾರಿಗಳು ಕಾಣಿಸ್ತಾ ಇಲ್ಲ. ಇನ್ನು ಬಿಹಾರ ಚುನಾವಣೆ ಇದೆ. ಇವೆಲ್ಲವೂ ಮುಗಿದ ನಂತರದಲ್ಲಿ ಮತ್ತೊಮ್ಮೆ ಈ ವಿಚಾರವನ್ನು ಪ್ರಸ್ತಾಪಿಸುವಂತಹ ಸಾಧ್ಯತೆ ಇದೆ. ಅಲ್ಲಿವರೆಗಂತೂ ಡಿ ಕೆ ಅವರು ಸೈಲೆಂಟ್ ಆಗ್ತಾರೆ ಅನ್ನೋದಂತೂ ಸ್ಪಷ್ಟ. ಅದಕ್ಕೇನೆ ಅವರು ಸಿಎಂ ಕುರ್ಚಿ ಖಾಲಿ ಇಲ್ಲ, ನಾನು ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಮಾತುಗಳನ್ನು ಆಡಿದ್ದು. ವೀಕ್ಷಕರೇ, ಇಲ್ಲಿ ಡಿ ಕೆ ಅವರನ್ನ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಸೈಲೆಂಟ್ ಮಾಡಿಸಿದ್ರು ಅನ್ನೋದನ್ನ ನೋಡಿ. ಈ ಸಿಎಂ ದೆಹಲಿ ಪ್ರವಾಸ ಸಂದರ್ಶನ ಎಲ್ಲವೂ ಪ್ರೀ ಪ್ಲ್ಯಾಂಡ್ ಅಂತ ರಾಜಕೀಯ ಪಂಡಿತರು ತಮ್ಮ ವಿಶ್ಲೇಷಣೆಯನ್ನು ಮುಂದಿಡುತ್ತಿದ್ದಾರೆ. ಪೂರ್ಣಾವಧಿಗೆ ನಾನೇ ಸಿಎಂ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು, ಆ ಮೂಲಕ ತಮ್ಮ ವಿರೋಧಿ ಬಣದ ಬಲವನ್ನೇ ಕುಗ್ಗಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆಗೆ ಬಂದಿಲ್ಲ, ಇದೆಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತ ಸಿದ್ದರಾಮಯ್ಯ ಅವರು ಬೊಟ್ಟು ಮಾಡ್ತಾ ಇದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಅವರು ಸಿದ್ದರಾಮಯ್ಯ ಅವರು ಬಳಸ್ಕೊಂಡಿದ್ದು ಮಾತ್ರ ದೆಹಲಿ ಸಂದರ್ಶನ. ಹೀಗಾಗಿ ದೆಹಲಿ ಭೇಟಿ ಹಾಗೆ ಸಂದರ್ಶನ ಎಲ್ಲವೂ ಪ್ರೀ ಪ್ಲ್ಯಾಂಡ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗಂತೂ ಖಂಡಿತವಾಗ್ಲೂ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಸಿಎಂ ಬದಲಾವಣೆ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ, ಅಥವಾ ಇವರ್ಯಾರ ಸಹವಾಸವೂ ಬೇಡ, ಮಧ್ಯಂತರ ಚುನಾವಣೆ ಆಗಲಿ ಅನ್ನೋದು ನಿಮ್ಮ ಅಭಿಪ್ರಾಯನ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.